ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮನ್ನ ಒಂದು ಸುಂದರವಾದಂಥ ಜಾಗ. ಸೊ ನಿಮಗೆ ಅನಿಸ್ತಾ ಇದೆ ಈ ಒಂದು ಜಾಗ ನೋಡಿದ ತಕ್ಷಣ ನಾನೆಲ್ಲೋ ನಿಮ್ಮನ್ನು ಮಲೆನಾಡಿಗೆ, ಬಟ್ ನಿಮ್ಮ ಊಹೆ ಖಂಡಿತ ಸುಳ್ಳು. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರುವಂಥ ಜಾಗ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಸವನ ಬೆಟ್ಟದ ಬಳಿ ಇರತಕ್ಕಂಥ ಬಸವನಹಳ್ಳಿ. ಸೊ ಈ ಒಂದು ಬಸವನಹಳ್ಳಿ ಏನಿದೆ, ಸೊ ಈ ಒಂದು ಬಸವನಹಳ್ಳಿ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು, ಹಾಗೆ ಈ ಒಂದು ದೇವಸ್ಥಾನದ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ನನ್ನ ಒಂದು ಪಯಣವನ್ನು ನಾನು ಹಲಗೂರು ಪಟ್ಟಣದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹಲಗೂರು ಒಂದು ಪ್ರಮುಖ ಹೋಬಳಿ ಕೇಂದ್ರ. ಸೊ ನೀವೇನಾದ್ರೂ ಬೆಂಗಳೂರಿಂದ ಬರೋದಾದರೆ ಸೊ ಕನಕಪುರ ರಸ್ತೆ ಮಾರ್ಗವಾಗಿ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೋದು. ಅಂದರೆ ಈ ಒಂದು ದೇವಸ್ಥಾನ ಬಂದು ಬಸವನ ಬೆಟ್ಟ ಅಂತ ಏನಿದೆ ಸೊ ಆ ಒಂದು ಜಾಗದಲ್ಲಿ ಸಿಗುತ್ತೆ. ಸೊ ನೀವೇನಾದರೂ ಬೆಂಗಳೂರು ಮಾರ್ಗವಾಗಿ ಬರೋದಿದ್ದರೆ, ಅಂದರೆ ವಯ ಕನಕಪುರ ಮಾರ್ಗವಾಗಿ ಬರೋದಿದ್ದರೆ, ನೀವು ಹಲಗೂರು ಪಟ್ಟಣ ಸಿಗೋಕ್ಕಿಂತ ಮುಂಚೆ ನೀವು ಲೆಫ್ಟನ್ನು ತಗೋಬೇಕಾಗತ್ತೆ. ಅಂದರೆ ಹಲಗೂರು ಸಿಗೋಕ್ಕಿಂತ ಮುಂಚೆ ಒಂದು 2 ಕಿಲೋಮೀಟರ್ ಮುಂಚೆ ನೀವು ಎಡತಿರುವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಸೊ ಅಲ್ಲೇ ನಿಮಗೆ ಬಸವನಪುರ ಅಂತ ಒಂದು ಗ್ರಾಮ ಸಿಗುತ್ತೆ. ಸದ್ಯಕ್ಕೆ ನೀವು ನೋಡ್ತಾ ಇರೋವಂಥ ಫುಟೇಜ್ ಏನಿದೆ, ನೀವು ಬೆಂಗಳೂರು ಮಾರ್ಗವಾಗಿ ಬರಬೇಕಾದ್ರೆ ಸೊ ಹಲಗೂರು ಸಿಗೋಕ್ಕಿಂತ ಮುಂಚೆ ಈ ಒಂದು ಜಾಗದಲ್ಲಿ ನೀವು ಎಡತಿರುವನ್ನು ತೆಗೆದುಕೊಳ್ಬೇಕಾಗತ್ತೆ. ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ಫುಟೇಜ್ ಏನಿದೆ, ಸೊ ನಾ ಹಿಂದೆ ಹೇಳಿದಂತೆ ಬಸವನಪುರ ಎಂಬ ಗ್ರಾಮದ ಮುಖಾಂತರ ನಾವು ಬಸವನ ಬೆಟ್ಟವನ್ನು ತಲುಪಬಹುದು. ಸೊ ಬಸವನ ಬೆಟ್ಟ ಏನಿದೆ, ಸೊ ಬಸವನ ಬೆಟ್ಟ ಬಂದು ಒಂದು ಮೀಸಲು ಅರಣ್ಯ ಪ್ರದೇಶ. ಸೊ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಬಹುಮುಖ್ಯವಾಗಿ ನಾವು ಕಾಡಾನೆಗಳನ್ನು ನೋಡಬಹುದು, ಹಾಗೆ ಜಿಂಕೆಗಳನ್ನು ನೋಡ್ಬೋದು, ಇವನ್ ಕಡವೆಗಳನ್ನು ಕೂಡ ನೋಡ್ಬೋದು. ಇವನ್ ಅತಿ ಅಪರೂಪವಾದಂಥ ಕಾಡು ಕುರಿಗಳನ್ನು ಕೂಡ ಈ ಒಂದು ಜಾಗದಲ್ಲಿ ನಾವು ನೋಡ್ಬೋದು. ಇನ್ನು ಮಾಂಸಾಹಾರಿ ಪ್ರಾಣಿಗಳು ಬಂದರೆ, ಅಂದರೆ ಈ ವೈಲ್ಡ್ ಅನಿಮಲ್ಸಲ್ಲಿ ನಾವು ಮಾಂಸಾಹಾರಿ ಪ್ರಾಣಿಗಳು ಅಂತ ಬಂದರೆ ಚಿರತೆ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರೇ ಹೋಗುವಂಥ ದುಸ್ಸಾಹಸವನ್ನು ಮಾಡಬೇಡಿ. ಇವನು ಈ ಒಂದು ಜಾಗದಲ್ಲಿ ಆನೆಗಳ ಓಡಾಟ ಕೂಡ ಜಾಸ್ತಿ ಇದೆ. ಅಂದರೆ ಬೆಳಗಿನ ಜಾವ ಏನಿರುತ್ತೆ, ಸೊ ವಾಹನಗಳ ಓಡಾಟ ಹಾಗೆ ಮನುಷ್ಯರ ಓಡಾಟ ಏನಿದೆ, ಸೊ ಹಾಗಾಗಿ ಅಷ್ಟಾಗಿ ಆನೆಗಳ ಸಂಚಾರ ಏನಿರೋದಿಲ್ಲ. ಬಟ್ ರಾತ್ರಿ ಸಮಯದಲ್ಲಂತೂ ಈ ಒಂದು ಮಾರ್ಗದಲ್ಲಿ ಆನೆಗಳ ಸಂಚಾರ ಅತಿ ಹೆಚ್ಚಾಗಿರುತ್ತೆ. ಈ ಒಂದು ಅಂದರೆ ಆನೆಗಳ ಸಂಚಾರ ಹೆಚ್ಚಾಗಿರೋದಕ್ಕೆ ನಿಮಗೆ ಉದಾಹರಣೆಯಾಗಿ, ಸೊ ನೀವೊಂದು ಮಾರ್ಗದಲ್ಲಿ ನೀವು ತಲುಪಬೇಕಾದ್ರೆ ನಿಮಗೆ ಅಲ್ಲಲ್ಲಿ ಆನೆಯ ಲದ್ದಿ ನಿಮಗೆ ದರ್ಶನ ಆಗುತ್ತೆ. ಸೊ ಹಾಗಾಗಿ ಖಂಡಿತವಾಗಿ ಈ ಒಂದು ಪ್ರದೇಶದಲ್ಲಿ ಆನೆಗಳಿದೆ ಅಂತ ಹೇಳ್ಬೋದು. ಇನ್ನು ಬಹುಮುಖ್ಯವಾಗಿ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ಜಾಗ ಏನಿದೆ ತೀವ್ರವಾದ ತಿರುವುಗಳನ್ನು ಹೊಂದಿದೆ. ಸೊ ಹಿಂದೆ ನೀವು ನೋಡಿದ್ರಿ ಒಬ್ಬರು ಬೈಕ್ ಸವಾರರು ಸ್ವಲ್ಪ ಸ್ಕಿಡ್ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಇಮಿಡಿಯೇಟಾಗಿ ನಿಮಗೆ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ. ಸೊ ಹಾಗಾಗಿ ನಿಧಾನವಾಗಿ ಮತ್ತು ಹುಷಾರಾಗಿ ಈ ಒಂದು ಜಾಗದಲ್ಲಿ ಗಾಡಿಯನ್ನು, ಅಂದರೆ ತಮ್ಮ ವಾಹನವನ್ನು ಚಾಲನೆ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ನಿಮ್ಮನ್ನು ಬಸವನ ಬೆಟ್ಟದ ಮೇಲಿರುವಂಥ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಒಂದು ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸೊ ಆ ಒಂದು ಇತಿಹಾಸದ ಬಗ್ಗೆ ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ಫುಟೇಜ್ ಏನಿದೆ, ಸೊ ಇದು ಬಸವನ ಬೆಟ್ಟವನ್ನು ನಾವು ರಸ್ತೆ ಮಾರ್ಗದ ಮುಖಾಂತರ ನಾವು ಹೋಗ್ತಾ ಇದ್ದೀವಿ. ಇನ್ನು ನಾನು ಹಿಂದೆ ಹೇಳಿದಂತೆ ಈ ಒಂದು ಮಾರ್ಗದಲ್ಲಿ ವಾಹನಗಳ ಸಂಚಾರ ಕೂಡ ವಿರಳವಾಗಿರುತ್ತೆ. ಅಂದರೆ ಈ ಸಾರ್ವಜನಿಕ ಸಾರಿಗೆ ಅಂತ ಏನಿದೆ, ಸೊ ಅದು ಲಿಮಿಟೆಡ್ ಟೈಮಲ್ಲಿ ಮಾತ್ರ ಇರುತ್ತೆ. ಅಂದರೆ ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ಜಾಸ್ತಿ, ಅಂದರೆ ಲಿಮಿಟೆಡ್ ಟೈಮಲ್ಲಿ ಮಾತ್ರ ಸಾರ್ವಜನಿಕ ಸಾರಿಗೆ ಇದೆ. ಸೊ ಇನ್ನು ಈ ಒಂದು ಬೆಟ್ಟವನ್ನು ತಲುಪಿದ ತಕ್ಷಣ ನಿಮ್ಮ ಕಣ್ಣಿಗೆ ಈ ರೀತಿ ಮನಮೋಹಕವಾದ ದೃಶ್ಯ ಕಾಣಿಸುತ್ತೆ. ಅಂದರೆ ಯಾವ ಒಂದು ಮಲೆನಾಡಿಗೂ ಕೂಡ ಕಡಿಮೆ ಇಲ್ಲ ಎಂಬುವಂತೆ ಸೊ ಈ ರೀತಿ ದೃಶ್ಯಗಳು ಕಾಣಿಸುತ್ತೆ. ಅಲ್ಲಲ್ಲಿ ಮೋಡಗಳು, ಅಂದರೆ ಚಲಿಸುತ್ತಿರುವ ಮೋಡಗಳು ಮತ್ತು ಹಿಮದಿಂದ ಕೂಡಿದಂಥ ವಾತಾವರಣ, ಜಸ್ಟ್ ಚಿಲ್ಲಿಂಗ್ ವೆದರ್ ಅಂತಲೇ ಹೇಳ್ಬೋದು. ಅಂದರೆ ನೀವೇನಾದರೂ ನಿಜವಾಗ್ಲೂ ಸಹ ಪ್ರಕೃತಿ ಪ್ರೇಮಿಯಾಗಿದ್ದರೆ, ಆರಾಧಕರಾಗಿದ್ದರೆ ಖಂಡಿತ ಈ ಒಂದು ಜಾಗವನ್ನು ನೀವು ಇಷ್ಟಪಡ್ತೀರ. ಅದೇ ರೀತಿ ಈ ಒಂದು ಜಾಗದಲ್ಲಿ ಒಂದು ಪುಣ್ಯಕ್ಷೇತ್ರ ಇದೆ. ಸೊ ನಾನು ಹಿಂದೆ ಹೇಳಿದಂತೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ಫುಟೇಜ್ ಏನಿದೆ, ಶ್ರೀ ಹೆಬ್ಬೆಟ್ಟದ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಮುಖ್ಯ ದ್ವಾರ. ಸೊ ಈ ಒಂದು ಮುಖ್ಯ ದ್ವಾರದಲ್ಲಿ ಇತ್ತೀಚೆಗೆ ಏನು ಒಂದು ಸ್ವಾಗತ ಕಮಾನ್ ಏನಿದೆ, ಅಲ್ಲಿ ನಂದಿಯ ವಿಗ್ರಹವನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ, ಅಂದರೆ ಇತ್ತೀಚೆಗೆ. ಸೊ ನಾವು ಈ ಒಂದು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ಒಂದು ದೇವಸ್ಥಾನದಲ್ಲಿ ಪ್ರಮುಖವಾಗಿ ಶಿವನನ್ನು ಆರಾಧನೆ ಮಾಡ್ತಾರೆ. ಅಂದರೆ ಶ್ರೀ ಬಸವೇಶ್ವರ ಸ್ವಾಮಿ ಅವರು ಶಿವನ ರೂಪ. ಸೊ ಹಾಗಾಗಿ ಇದೊಂದು
ಶಿವನ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ, ಶಿವನ ಕ್ಷೇತ್ರ ಅಂತಂದಮೇಲೆ ಸೋಮವಾರ ಅತಿ ಹೆಚ್ಚಾಗಿ ನಾವು ಶಿವನ ಕ್ಷೇತ್ರದಲ್ಲಿ ಹಲವಾರು ಪೂಜೆಗಳನ್ನು ಮಾಡ್ತಾರೆ. ಈ ಒಂದು ಕ್ಷೇತ್ರದಲ್ಲೂ ಸಹ ಹಲವಾರು ಪೂಜೆಗಳನ್ನು ಮಾಡ್ತಾರೆ. ಅದರಲ್ಲಿ ರುದ್ರಾಭಿಷೇಕ ಇರ್ಬೋದು ಅಥವಾ ಇತರ ಅಭಿಷೇಕಗಳೇ ಇರ್ಬೋದು. ಒಂದು ಜಾಗದಲ್ಲಿ ಮಾಡ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ನಾನು ಹೋದಂಥ ಸಮಯದಲ್ಲಿ, ಅಂದರೆ ಪರ್ಟಿಕ್ಯುಲರ್ ಆಗಿ ನಾನು ಹೋದಂಥ ಸಮಯದಲ್ಲಿ ಅಭಿಷೇಕ ಕೂಡ ನಡೀತಾ ಇತ್ತು. ಒಂದು ಅಭಿಷೇಕದ ದೃಶ್ಯವನ್ನು ಕೂಡ ನಾನು ನಿಮಗೋಸ್ಕರ ಸೆರೆ ಹಿಡಿದಿದ್ದೀನಿ. ಸದ್ಯಕ್ಕೆ ನಾವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಈ ಗರುಡಗಂಬ ಅಂತ ಏನು ಹೇಳ್ತೀವಿ, ಅಂದರೆ ದೇವಸ್ಥಾನದ ಮುಂದೆ ಇರತಕ್ಕಂಥ ಗರುಡಗಂಬದ ದೃಶ್ಯ. ಇನ್ನು ದೇವಸ್ಥಾನದ ಆವರಣವನ್ನು ನೋಡೋದಾದರೆ ಒಂದು ಚಿಕ್ಕ, ಅಂದರೆ ಕಲ್ಲು ಬಂಡೆ ಇರುವಂಥ ಜಾಗದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನ ಸುಮಾರು 570ರಿಂದ 650 ಕ್ರಿಸ್ತ ಶಕ ಆ ಒಂದು ಸಮಯದಲ್ಲಿ ಚೋಳರ ಕಾಲದಲ್ಲಿ, ಅಂದರೆ ಪ್ರಪ್ರಥಮ ಚೋಳರು ಅಂತ ನಾವು ಏನು ಹೇಳ್ತೀವಿ, ಅವರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಸದ್ಯಕ್ಕೆ ನಾವು ಅಭಿಷೇಕದ ದೃಶ್ಯವನ್ನು ನೋಡೋಣ. ನೋಡಿದ್ರಲ್ವ ವೀಕ್ಷಕರೇ, ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಶ್ರೀ ಬಸವೇಶ್ವರ ಸ್ವಾಮಿಗೆ ನಡೆದಂಥ ಅಭಿಷೇಕದ ದೃಶ್ಯವನ್ನು ನೋಡಿದ್ವಿ. ಇನ್ನೊಂದು ಹಿಂದೆ ಹೇಳಿದಂತೆ ಈ ಒಂದು ದೇವಸ್ಥಾನವನ್ನು ಕ್ರಿಸ್ತ ಶಕ 570ರಿಂದ 650 ವರ್ಷ ಅವಧಿಯಲ್ಲಿ ಪ್ರಪ್ರಥಮ ಚೋಳರು ನಿರ್ಮಿಸಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ. ನಾವು ವರ್ಷಗಳಲ್ಲಿ ಹೇಳೋದಾದರೆ ಈ ಒಂದು ದೇವಸ್ಥಾನವನ್ನು 1400 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತಂದ್ಬಿಟ್ಟು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ ಒಂದು ಸರ್ವೆಯ ಪ್ರಕಾರ ಹೇಳ್ತಾರೆ. ಅಂದರೆ 1400 ವರ್ಷಗಳಷ್ಟು ಇತಿಹಾಸವುಳ್ಳಂಥ ಈ ಒಂದು ಕ್ಷೇತ್ರ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಶಾಂತಲಿಂಗ ಸ್ವಾಮಿ ಅಂತ ಒಬ್ಬರು ಸ್ವಾಮಿ ಇದ್ದರು. ಅವರು ಹಿಂದೆ ಪೂಜೆಯನ್ನು ಮಾಡ್ತಾಯಿದ್ರು. ಅವರು ಲಿಂಗೈಕ್ಯಾಗಿ ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ದೃಶ್ಯವನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಇನ್ನು ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ದೇವಸ್ಥಾನದ ಆವರಣದಲ್ಲಿ ಇರತಕ್ಕಂಥ ಸಮುದಾಯ ಭವನ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಸದ್ಯಕ್ಕೆ ನಿರ್ಮಾಣವಾಗುತ್ತಿರುವಂಥ ತಂಗುದಾಣ, ಅಂದರೆ ಅತಿಥಿ ಗೃಹ. ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣವಾಗುತ್ತಿರುವಂತಹ ಪ್ರವಾಸಿ ಕೇಂದ್ರ, ಅಂದರೆ ಅತಿಥಿಗಳು ಉಳಿದುಕೊಳ್ಳಲು ಒಂದು ಪ್ರವಾಸಿ ಕೇಂದ್ರ, ಪ್ರವಾಸಿ ತಂಗುದಾಣ ಅಂತ ಹೇಳ್ಬೋದು. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಸದ್ಯಕ್ಕೆ ಅಂದರೆ ಏನೋ ಒಂದು ಕಮಿಟಿ ಅಂತ ಇದೆ. ಆ ಒಂದು ಕಮಿಟಿಯ ಮುಖಾಂತರ ಇನ್ ಕೇಸ್ ನೀವೇನಾದ್ರೂ ಮುಂಚಿತವಾಗಿ ಯಾವುದಾದ್ರೂ ಪೂಜೆಗಳನ್ನು ಮಾಡಿಸ್ಬೇಕು ಅಂತಂದರೆ, ಅಂದರೆ ನಾನು ಹಿಂದೆ ಹೇಳಿದಂತೆ ಶಿವನ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ಹಲವಾರು ಅಭಿಷೇಕಗಳನ್ನು ಮಾಡ್ತಾರೆ. ಅದರಲ್ಲಿ
ರುದ್ರಾಭಿಷೇಕ ಇರ್ಬೋದು, ಕ್ಷೀರಾಭಿಷೇಕ ಇರ್ಬೋದು, ಪಂಚಾಮೃತಾಭಿಷೇಕ ಇರ್ಬೋದು, ಹೀಗೆ ಹಲವಾರು ಅಭಿಷೇಕಗಳನ್ನು ಮಾಡ್ತಾರೆ. ಸೊ ಹಾಗಾಗಿ ಇನ್ ಕೇಸ್ ನಿಮಗೇನಾದರೂ ಅದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂತಂದರೆ ನಾನು ಆ ಒಂದು ದೇವಸ್ಥಾನದ ನಂಬರನ್ನು ಕೊಟ್ಟಿರ್ತೀನಿ. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ನಾನು ಹಿಂದೆ ಹೇಳಿದಂತೆ ಈ ಒಂದು ಕ್ಷೇತ್ರದಲ್ಲಿ ಇತ್ತೀಚೆಗೆ ಈ ಒಂದು ಮುಖ್ಯ ದ್ವಾರದಲ್ಲಿ ಇರುವಂಥ ಬಸವಣ್ಣನ ಪ್ರತಿಮೆಯನ್ನು ಅವರು ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ ಹಾಗೂ ಪೂಜಾ ದೃಶ್ಯಗಳನ್ನು ಕೂಡ ನಾನು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ವೀಕ್ಷಕರೇ, ಶ್ರೀ ಬಸವೇಶ್ವರ ಸ್ವಾಮಿಯವರ ಮಹಾಮಂಗಳಾರತಿ ದೃಶ್ಯವನ್ನು ನೋಡಿದ್ರಿ. ಸೊ ಈ ಒಂದು ದೃಶ್ಯವನ್ನು ನೋಡ್ತಾ ಭಗವಂತ ನಿಮ್ಮ ಮೇಲೂ ಸಹ ಕರುಣೆಯನ್ನು ತೋರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೀನಿ. ಇನ್ನು ಈ ಒಂದು ಕ್ಷೇತ್ರದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇಲ್ಲಿನ ಸ್ಥಳೀಯ ಅರ್ಚಕರಾದಂಥ ಅಂದರೆ ಪ್ರಧಾನ ಅರ್ಚಕರಾದಂಥ ಶ್ರೀ ಶಾಂತಲಿಂಗ ಸ್ವಾಮಿಯವರು ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಬಸವನ ಬೆಟ್ಟ ಬೆಟ್ಟ ಅಂತ ಇನ್ನೊಂದು ಹೆಸರು. ಮಳವಳ್ಳಿ ತಾಲೂಕು, ಹಲಗೂರು ಹೋಬಳಿ, ಮಂಡ್ಯ ಜಿಲ್ಲೆ. ಈಗ ಮೈಸೂರು ಕನಕಪುರ ಮೇನ್ ರೋಡ್ 209 ಅಂದರೆ 209 ಹೈವೇನಲ್ಲಿ ಬರ್ತದೆ. ಇದು ಬಸಾಪುರ ಅಂತ, ಹಲಗೂರಿಂದ 2 ಕಿಲೋಮೀಟ್ರು. ಹಲಗೂರಿಂದ ಬಸಾಪುರ 2 ಕಿಲೋಮೀಟ್ರು, ಬಸವನ ಬೆಟ್ಟ 10 ಕಿಲೋಮೀಟ್ರು, 12 ಕಿಲೋಮೀಟ್ರು ಜರ್ನಿ. ಇದು ಇತಿಹಾಸ ಪ್ರಸಿದ್ಧ ಚೋಳರ ಕಾಲದ ದೇವಸ್ಥಾನ. ಮತ್ತು ಇಲ್ಲಿ ಈ ಕನಕಪುರ, ಮಳವಳ್ಳಿ ತಾಲೂಕು, ಚನ್ನಪಟ್ಟಣ ತಾಲೂಕಿನವರು ಯಾವುದೇ ಒಂದು ದೇವ್ರು ಮಾಡಬೇಕಾಗಲಿ, ಒಂದು ಕಾರ್ಯ ಹೊಸ್ದಾಗಿ ದೇವಸ್ಥಾನ ಮಾಡಬೇಕಾಗಲಿ, ಕೊಂಡ ಬಂಡಿ ಏನೇ ಮಾಡಬೇಕು ಅಂದರೆ ಇಲ್ಲಿಗೆ ಬಂದು ಇಲ್ಲಿಂದ ಅಪ್ಪಣೆ ತಕ್ಕೊಂಡು ಅವರು ಹೋಗದಂಥ ಪದ್ಧತಿ ಇದೆ. ಮತ್ತು ಇಲ್ಲಿ ತುಂಬ ಪವರ್ಫುಲ್ ದೇವರು ಬಸವನ ಬೆಟ್ಟ ಅಂದರೆ ಬೆಟ್ಟ. ಇಲ್ಲಿ ಇತಿಹಾಸ ಪುರಾಣಗಳೇ ಜಾಸ್ತಿ ಇದೆ. ಮತ್ತು ಇಲ್ಲಿ ದಿನನಿತ್ಯ ಪೂಜೆ, ಅಭಿಷೇಕ, ಮತ್ತು ಇದು ತಳಿಗೆ ಅಂದರೆ ಬೆಲ್ಲನ ಮಾಡಿ ನೈವೇದ್ಯ ಮಾಡೋದು. ಮತ್ತು ಕಾರ್ತಿಕ ಮಾಸ ಶಿವರಾತ್ರಿಯಲ್ಲಿ ತುಂಬ ಜನ ಸೇರ್ತಾರೆ ಇಲ್ಲಿ. ಇದು ರಾತ್ರಿ ಎಲ್ಲ ಇಲ್ಲೇ ತಂಗಿದ್ದು ದೇವ್ರು ಮಾಡ್ಕೊಂಡೋದು ಪದ್ಧತಿ. ಮತ್ತು ಇಲ್ಲಿ ಏನು ಹರಕೆ ಹೊತ್ತು
ಭಕ್ತಿಯಿಂದ ಇದ್ದು ಮಾಡ್ಕೊಂಡು ಹೋಗ್ತಾರೋ ಅಂಥವ್ರಿಗೆ ಯಾರಿಗೂ ಯಾವುದೂ ತೊಂದರೆ ಆಗಿಲ್ಲ. ಅವರು ಕೇಳ್ಕೊಂಡದ್ದು ಎಲ್ಲ ಆಗಿದೆ. ಹಂಗಾಗಿ ತುಂಬ ಜನಗಳು ಬರ್ತಾರೆ, ತುಂಬ ಚೆನ್ನಾಗಿ ಪೂಜೆ ನಡೀತದೆ. ಭಕ್ತಾದಿಗಳು ಇಲ್ಲಿ ದರ್ಶನ ಪಡೆದು, ಇದು ಮಂಜು, ಒಳ್ಳೆ ವಾತಾವರಣ, ಗಾಳಿ ಎಲ್ಲ ಚೆನ್ನಾಗಿದೆ, ಮಲೆನಾಡು ಥರ. ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಪಡೆದು ಪಾವನರಾಗಬೇಕು. ಮತ್ತು ದೇವರ ನಿಮ್ಮದು ಯಾವುದೇ ತೊಂದರೆ ಇದ್ದರೂ, ಕಷ್ಟ ಇದ್ದರೂ ಇಲ್ಲಿ ದೇವರಲ್ಲಿ ಹರಕೆ ಮಾಡ್ಕೊಂಡ್ರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಯ್ತದೆ ಅಂತ ಹೇಳಿ ನಾವು ಇಲ್ಲಿ ಅರ್ಚಕರು ಶಾಂತಲಿಂಗ ಸ್ವಾಮಿ ಅಂತ ಕೇಳ್ಕೊತಾ ಇದ್ದೀವಿ. ಇನ್ನು ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಸೊ ಈ ಒಂದು ಜಾಗದಲ್ಲಿ ಅಂದರೆ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸ್ಕೊಳ್ಳೋದಕ್ಕೆ ಬಂದಿರ್ತಾರೆ. ಸೊ ಆ ಒಂದು ಸಮಯದಲ್ಲಿ ಒಬ್ಬಟ್ಟಿನ ಊಟವನ್ನು ಹಾಕಿಸ್ತಾರೆ, ಅಂದರೆ ಪ್ರಸಾದದ ರೀತಿಯಲ್ಲಿ. ಸೊ ಈ ಒಂದು ಕ್ಷೇತ್ರದಲ್ಲಿ ಬಸವಣ್ಣನವರ ಬಳಿ ಹೂವನ್ನು ಕೇಳ್ತಾರೆ. ಸೊ ಆ ಒಂದು ಹೂವಿನ ಪ್ರಸಾದ ಅಂದರೆ ಭಗವಂತ ಏನಾದರೂ ಆ ಒಂದು ಕೆಲಸ ಆಗೋದಿದ್ರೆ ಹೂವಿನ ಆಶೀರ್ವಾದ ರೂಪದಲ್ಲಿ ಆ ಒಂದು ಸನ್ನೆಯನ್ನು ಮಾಡಿ ತೋರಿಸ್ತಾರೆ. ಸೊ ಹಾಗಾಗಿ ಹರಕೆಯ ರೂಪದಲ್ಲಿ ಈ ರೀತಿ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳಿಗೆ, ಅಂದರೆ ಇತರ ಭಕ್ತಾದಿಗಳಿಗೆ ಸಿಹಿ ಊಟವನ್ನು, ಅಂದರೆ ಸಿಹಿಯಾದ ಪ್ರಸಾದವನ್ನು ಹಂಚ್ತಾರೆ. ಹಾಗೆ ಹಿಂದೆ ಹೇಳಿದಂತೆ ನಾನು ಗದ್ದಿಗೆಯ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಇನ್ನು ಈ ಒಂದು ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಇಲ್ಲಿಗೆ ಬಂದಿರತಕ್ಕಂಥ ಭಕ್ತಾದಿಗಳು ತಿಳಿಸ್ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಮಹಾದೇವ್ ಅಂತ. ನಾನು ಇದೇ ನಮ್ಮ ಮಳವಳ್ಳಿ ತಾಲೂಕು ನೇಣೂರು ಗ್ರಾಮದಿಂದ ಬಂದಿದ್ದೀನಿ. ಇಲ್ಲಿ ನಮ್ಮ ಹೆಬ್ಬೆಟ್ಟು ಬಸವೇಶ್ವರ ಅಂದರೆ ನಮ್ಮ ಮಳವಳ್ಳಿ ತಾಲೂಕಿಗೆ ಅನೇಕ ವರ್ಷ ಇತಿಹಾಸ ಇದೆ. ಆದ್ರೂ ನಾನು ಚಿಕ್ಕ ಮಕ್ಕಳಿಂದನೂ ನಮ್ಮ ತಂದೆ ತಾಯಿ ಎಲ್ಲ ಬಂದು ಇಲ್ಲಿ ನಾವು ಪೂಜೆ ಮಾಡ್ಕೊಂಡು ಅನೇಕ ಒಂದು ಸಾರಿ ಪರ ಮಾಡೋದು, ಅಡುಗೆ ಮಾಡೋದು, ಊಟ ಮಾಡಿಸೋದು ಎಲ್ಲನೂ ಮಾಡ್ತೀನಿ. ಮತ್ತು ನಮ್ಮ ಮಳವಳ್ಳಿ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ ಬಂದು ಆಯಾ ಗ್ರಾಮ ದೇವತೆಗಳನ್ನು ಇಲ್ಲಿಂದ ಕರ್ಕೊಂಡೋಗಿ ಆ ಗ್ರಾಮ ದೇವತೆಯಲ್ಲಿ ವಾಸಿಸ್ಕೊಂಡು ಆ ಗ್ರಾಮ ದೇವತೆಯ ಪೂಜೆಯನ್ನು ಮಾಡಿ ಈ ಹೆಬ್ಬೆಟ್ಟದ ಬಸವೇಶ್ವರನ ಸನ್ನಿಧಿಯಲ್ಲಿ ಇದು ಮಾಡಬೇಕು ಅಂತಂದರೆ ಭಾಳ ಇದಾಗಿರಬೇಕು. ನಮ್ಮ ಮಳವಳ್ಳಿ ತಾಲೂಕಲ್ಲಿ ಅಂದರೆ ಹೆಬ್ಬೆಟ್ಟು ಬಸವೇಶ್ವರ ಅಂತಂದರೆ ಅದು ನಮ್ಮ ಮಳವಳ್ಳಿಯ ಮಾದೇಸ್ವಾಮಿ ಅವರು ಇದ್ರ ಮೇಲೆ ಒಂದು ಹಾಡು ಹೇಳಿದ್ದಾರೆ. ಮಂಟೇಸ್ವಾಮಿಯ ಹಾಡು ಬರೆದು ಈ ಹೆಬ್ಬೆಟ್ಟದ ಬಸವೇಶ್ವರನ್ನು ಸೇರಿಸಿ ಹಾಡಿದ್ದಾರೆ ಅವರು. ಮತ್ತು ನಮ್ಮ ಮಳವಳ್ಳಿ ತಾಲೂಕಲ್ಲೂ ಒಳ್ಳೆಯ ಹೆಸರು ಮಾಡಿ ಅವರು ಇದು ಮಾಡಿದ್ದಾರೆ. ನಾವು ಬಂದು ಇಲ್ಲೆಲ್ಲ ಪೂಜೆ ಮಾಡಿ ನನಗಂತೂ ಒಳ್ಳೆಯದಾಗಿದೆ. ನನ್ನ ಮನೆ ದೇವರು ಇದು, ಮತ್ತು ಮನೆ ದೇವರು ಬಂದು ಹೆಣ್ಣು ದೇವರು ಬಂದು ನಮ್ಮ ಮನಮಂಚೇಶ್ವರಿ ಅಂತ. ನಾನು ಅದನ್ನು ದೇವಸ್ಥಾನ ಕಟ್ಟಿಸಿದ್ದೀನಿ ಊರಲ್ಲಿ, ನಮ್ಮ ನೇಣೂರು ಗ್ರಾಮದಲ್ಲಿ. ಅದನ್ನು ಇಲ್ಲಿಂದ ತಗೊಂಡು ಹೋಗ್ಬೇಕು ಅಂತ ಬಹಳ ದಿನದಿಂದ ಒದ್ದಾಡ್ತಾ ಇದ್ದೀನಿ. ಇನ್ನೊಂದು ಹತ್ತಿರದಲ್ಲಿ ಇದೆ, ಖಂಡಿತ ಅದು ಒಳ್ಳೆಯದಾಗುತ್ತೆ. ನನಗೆ ಇದೇ ಹೆಮ್ಮೆ ಇದೆ ಅಂತೇಳಿ ಈ ಬಸವೇಶ್ವರನ ನೆಮ್ಮದಿ ನಾನು ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಭೂಲೋಕದ ಸ್ವರ್ಗ ಅಂತಲೇ ಈ ಒಂದು ಜಾಗವನ್ನು ಹೇಳ್ಬೋದು. ಯಾಕಂದರೆ ಈ ಒಂದು ಪ್ರದೇಶ ಏನಿದೆ ಕಂಪ್ಲೀಟಾಗಿ ಮಲೆನಾಡು ರೀತಿಯಲ್ಲೇ ಇರೋದ್ರಿಂದ ನಾವು ಈ ಒಂದು ಪ್ರದೇಶವನ್ನು ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು. ಸ್ವರ್ಗಲೋಕದಲ್ಲಿ ಈವನ್ ಕೈಲಾಸ ಕೂಡ ಇರುತ್ತೆ. ಆ ಒಂದು ಕೈಲಾಸವೇ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿ ಈ ಒಂದು ಬೆಟ್ಟಕ್ಕೆ ಬಂದಾಗ ನಾನು ಹಿಂದೆ ಹೇಳಿದಂತೆ ಆನೆಗಳ ಇರುವಿಕೆ ಇರೋದ್ರಿಂದ ದಯವಿಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದಾಗ, ಅಂದರೆ ಈ ಒಂದು ಬಸವನ ಬೆಟ್ಟ ಏನಿದೆ ಈ ಒಂದು ಕ್ಷೇತ್ರಕ್ಕೆ ಬಂದಾಗ ದಯವಿಟ್ಟು ಜಾಗರೂಕತೆಯಿಂದ ಇರಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ನಾನು ನಿಮಗೆ ಲದ್ದಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ, ನೋಡಿ. ಆನೆಗಳಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಬೇಕಿಂತ ನಾನು